ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ಎಲ್ಲ ನೇಮಕಾತಿ ಸಂವಿಧಾನ ತಿದ್ದುಪಡಿಯನ್ನು ಈ ಕೆಳಗಿನ ಯಾವ ವಿಧಾನದ ಮೂಲಕ ಮಾಡುವರು? ಆಯ್ಕೆ 1, ಸರಳ ಬಹುಮತದೊಂದಿಗೆ ತಿದ್ದುಪಡಿ, ವಿಶೇಷ ಬಹುಮತದೊಂದಿಗೆ ತಿದ್ದುಪಡಿ, ವಿಶೇಷ ಬಹುಮತದ ಜೊತೆಗೆ ರಾಜ್ಯ ವಿಧಾನಸಭೆಗಳ ಒಪ್ಪಿಗೆಯೊಂದಿಗೆ ತಿದ್ದುಪಡಿ. 4ನೇ ಆಯ್ಕೆ ಮೇಲಿನ ಎಲ್ಲವೂ. ಹಾಗಾದರೆ ಸಂವಿಧಾನ ತಿದ್ದುಪಡಿಯನ್ನು ಯಾವ ಕ್ರಮದ ಮೂಲಕ ಮಾಡ್ತಾರೆ ಅಂದರೆ ಆಯ್ಕೆ 4 ಮೇಲಿನ ಎಲ್ಲವೂ. 1969ರಲ್ಲಿ ನಡೆದ ಬ್ಯಾಂಕುಗಳ ರಾಷ್ಟ್ರೀಕರಣಕ್ಕೆ ಶಿಫಾರಸು ಮಾಡಿದಂಥ ಸಮಿತಿ ಯಾವುದು? ಹಜಾರಿ ಸಮಿತಿ, ವಾಂಚು ಸಮಿತಿ, ಶಿವರಾಮನ್ ಸಮಿತಿ, ನರಸಿಂಹನ್ ಸಮಿತಿ. ಆಯ್ಕೆ 4 ನರಸಿಂಹನ್ ಸಮಿತಿಯ ಶಿಫಾರಸಿನ ಅನ್ವಯ 1969ರಲ್ಲಿ ಪ್ರಮುಖವಾದಂಥ ದೇಶದ 14 ಬ್ಯಾಂಕುಗಳ ರಾಷ್ಟ್ರೀಕರಣವಾಯಿತು. ಸಂವಿಧಾನದ ಯಾವ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಎನ್ನುವರು? ಇದಕ್ಕೆ ಸರಿ ಉತ್ತರ ಆಯ್ಕೆ 2, 42ನೆಯ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತಾರೆ. ಅನೇಕ ತಿದ್ದುಪಡಿಗಳು ಈ ಒಂದು ಸಂದರ್ಭದಲ್ಲಿ ಆಗ್ತವೆ. 1976ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡಲಾಯಿತು. ಜೊತೆಗೆ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು. ಅಲ್ಲದೇ ಸಂವಿಧಾನದಲ್ಲಿ ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟೆಗ್ರಿಟಿ ಎನ್ನುವಂತಹ ಪದಗಳನ್ನು ಸಮೇತ ಸೇರ್ಪಡೆ ಮಾಡಲಾಯಿತು. ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬರಲು ಕಾರಣವಾದಂತಹ ತಿದ್ದುಪಡಿ ಯಾವುದು? 71ನೇ ತಿದ್ದುಪಡಿ, 72ನೇ ತಿದ್ದುಪಡಿ, 73, 74ನೇ ತಿದ್ದುಪಡಿ. 73ನೆಯ ತಿದ್ದುಪಡಿ ಸರಿಯಾದಂತಹ ಉತ್ತರವಾಗಿದೆ. ಇದು 1992-93ರಲ್ಲಿ ಮಾಡಲಾಯಿತು. ಪಂಚಾಯತ್ ರಾಜ್ ವ್ಯವಸ್ಥೆ ಭಾರತದಲ್ಲಿ ಜಾರಿಗೆ ಬರಲಿಕ್ಕೆ ಬಹುಮುಖ್ಯವಾದಂತಹ ತಿದ್ದುಪಡಿಯಾಗಿತ್ತು ಸಂವಿಧಾನದ 73ನೆಯ ತಿದ್ದುಪಡಿ. ನಬಾರ್ಡ್ ಅನ್ನು ಈ ಕೆಳಗಿನ ಯಾವ ಸಮಿತಿಯ ಶಿಫಾರಸಿನಂತೆ ಸ್ಥಾಪನೆ ಮಾಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಶಿವರಾಮನ್ ಕಮಿಟಿ. 1982 ಜುಲೈ 12ರಂದು ಈ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಇದರ ಪೂರ್ಣ ವಿಸ್ತೃತ ರೂಪ. ಈ ಒಂದು ನಬಾರ್ಡ್ ಬ್ಯಾಂಕನ್ನು ಬಿ ಶಿವರಾಮನ್ ಕಮಿಟಿಯ ಶಿಫಾರಸ್ಸಿನ ಅನ್ವಯ ಸ್ಥಾಪನೆ ಮಾಡಲಾಯಿತು. ಒಪೆಕ್ ಎಂಬುದು ಏನು? OPEC. ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆಯಾಗಿದೆ. 13 ದೇಶಗಳು ಸೇರಿಕೊಂಡು ಪೆಟ್ರೋಲಿಯಂ ಅನ್ನು ರಫ್ತು ಮಾಡುವಂಥ ದೇಶಗಳ ಒಕ್ಕೂಟವನ್ನು 1960ರಲ್ಲಿ ಸ್ಥಾಪನೆಯನ್ನು ಮಾಡಿಕೊಳ್ತದೆ. ಇದರ ಒಂದು ಹೆಡ್ ಕ್ವಾರ್ಟರ್ ವಿಯೆನ್ನಾದಲ್ಲಿದೆ. ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ನಾವು ಕಾಣ್ತೇವೆ. ಪೆಟ್ರೋಲಿಯಂ ಅನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುವಂಥ ದೇಶಗಳ ಒಕ್ಕೂಟವಾಗಿದೆ. ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಕಂಟ್ರೀಸ್. ಸಂಸದೀಯ ಪದ್ಧತಿ ಮತ್ತು ದ್ವಿಸದನಗಳ ಬಗ್ಗೆ ವಿಷಯವನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಬ್ರಿಟನ್ ಸಂವಿಧಾನದಿಂದ. ಸಂಸತ್ ವ್ಯವಸ್ಥೆಯ ಪದ್ಧತಿ ಮತ್ತು ದ್ವಿಸದನಗಳ ಬಗ್ಗೆ ಮಾಹಿತಿಯನ್ನು ನಾವು ಈ ಒಂದು ಸಂವಿಧಾನದಿಂದ ಎರವಲಾಗಿ ಪಡೆದು ನಮ್ಮ ಸಂವಿಧಾನದಲ್ಲಿ ಅಳವಡಿಕೆಯನ್ನು ಮಾಡಲಾಗಿದೆ. ಆಗ್ಮಾರ್ಕ್ ಎಂಬುದು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ? ಕೃಷಿ ಉತ್ಪಾದನೆಯ ಗುಣಮಟ್ಟವನ್ನು ದೃಢೀಕರಿಸುವಂತಹ ಮೊಹರು. ಕೃಷಿ ಉತ್ಪನ್ನಗಳೇನಿದ್ದಾವೆ ಆ ಉತ್ಪನ್ನಗಳ ಗುಣಮಟ್ಟವನ್ನು ಪರೀಕ್ಷಿಸಿ ಅವುಗಳ ಮೇಲೆ ಹಾಕುವಂತಹ ಮೊಹರ್ ಏನಿದೆ ಅದನ್ನು ಆಗ್ಮಾರ್ಕ್ ಅಂತ ಕರಿತೀವಿ. ಅರ್ಥಶಾಸ್ತ್ರಕ್ಕೆ ಮೊದಲು ನೊಬೆಲ್ ಪ್ರಶಸ್ತಿ ನೀಡಲಾದ ವರ್ಷ ಯಾವುದು? 1969. ರಾಗ್ನಾರ್ ಫ್ರಿಸ್ಟ್ ಮತ್ತು ಜಾನ್ ಟಿನ್ಬರ್ಗೆನ್ ಎನ್ನುವಂಥವರಿಗೆ 1969ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ತಂಬಾಕು ವಿರೋಧಿ ದಿನವನ್ನು ಯಾವಾಗ ಆಚರಿಸುವರು? ಮೇ 31 ತಂಬಾಕು ವಿರೋಧಿ ದಿನವಾಗಿದೆ. ಭಾರತದ ಪ್ರಮಾಣಿತ ವೇಳೆಯನ್ನು ನಿರ್ಧರಿಸುವ ರೇಖಾಂಶ ಯಾವುದು? 22 ಡಿಗ್ರಿ ಪೂರ್ವ ರೇಖಾಂಶ. ಉತ್ತರ ಪ್ರದೇಶದ ಅಲಹಾಬಾದ್ ಮೇಲೆ ಹಾದು ಹೋಗಿರುವಂತಹ ಈ ಒಂದು ರೇಖಾಂಶವನ್ನು ಆಧಾರವಾಗಿಟ್ಟುಕೊಂಡು ಭಾರತದ ಪ್ರಮಾಣಿತ ವೇಳೆಯನ್ನು ನಿರ್ಧಾರ ಮಾಡಲಾಗಿದೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಇದು ಗ್ರೀನ್ವಿಚ್ ಮೀನ್ ಟೈಮ್ಗಿಂತ ಅಂದರೆ GMTಗಿಂತ 5.5 ತಾಸು ಮುಂದಿದೆ. ಬ್ರಹ್ಮಪುತ್ರ ನದಿಯು ಭಾರತದಿಂದ ಬಾಂಗ್ಲಾದೇಶದಲ್ಲಿ ಹರಿಯುತ್ತದೆ. ಅಲ್ಲಿ ಈ ನದಿಯನ್ನು ಯಾವ ಹೆಸರಿನಿಂದ ಕರೆಯುವರು?
ಜಮುನಾ ನದಿ ಅಂತೇಳಿ ಬ್ರಹ್ಮಪುತ್ರ ನದಿಯನ್ನು ಬಾಂಗ್ಲಾದೇಶದಲ್ಲಿ ಕರೆಯುವರು. ಮೊದಲ ಬಾರಿಗೆ ಯಾವ ರಾಜ್ಯವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಸಿದ್ಧಾಂತದ ಅಡಿಯಲ್ಲಿ ಬ್ರಿಟಿಷರ ಸ್ವಾಧೀನಕ್ಕೊಳಪಟ್ಟಿತು? ಮಹಾರಾಷ್ಟ್ರದ ಸತಾರಾ. 1848ರಲ್ಲಿ ಲಾರ್ಡ್ ಡಾಲ್ಹೌಸಿಯು ಭಾರತದಲ್ಲಿ ಜಾರಿಗೆ ತಂದಂತಹ ನೀತಿ ದತ್ತು ಮಕ್ಕಳಿಗೆ ರಾಜ್ಯವಾಳುವ ಹಕ್ಕಿಲ್ಲ. ಈ ಒಂದು ಸಿದ್ಧಾಂತದ ಪ್ರಕಾರ ಬ್ರಿಟಿಷರ ವಶವಾದಂತಹ ಮೊಟ್ಟ ಮೊದಲ ಸಂಸ್ಥಾನ ಸತಾರಾ. ಅದಾದ ನಂತರ ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ಮೈಸೂರು ಸಂಸ್ಥಾನಗಳು ಸಮೇತ ಇದರ ಅಡಿಯಲ್ಲೇ ಬ್ರಿಟಿಷರ ವಶವಾಗಿದ್ದವು. ವೈದ್ಯನಾಥನ್ ವರದಿಯು ಯಾವುದಕ್ಕೆ ಸಂಬಂಧಿಸಿದೆ? ಇದು ಸಹಕಾರಿ ಕ್ಷೇತ್ರದ ಸುಧಾರಣೆಗೆ ಸಂಬಂಧಪಟ್ಟಂತೆ ವರದಿಯನ್ನು ನೀಡಲಿಕ್ಕೆ ಎ ವೈದ್ಯನಾಥನ್ ರವರ ನೇತೃತ್ವದಲ್ಲಿ ನೇಮಿಸಲಾದಂತಹ ಒಂದು ಸಮಿತಿಯಾಗಿದೆ. ಈ ಒಂದು ಸಮಿತಿಯು ಸಹಕಾರ ಸಂಘಗಳ ರಚನೆ, ಅವುಗಳ ಕಾರ್ಯವಿಧಾನಗಳ ಬಗ್ಗೆ ಅತ್ಯಂತ ಮಹತ್ವವಾದಂಥ ವರದಿಯನ್ನು ಸರ್ಕಾರಕ್ಕೆ ನೀಡಿತ್ತು. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ರವರ ವರದಿಯನ್ನು ಪರಿಶೀಲಿಸುವ ಸಮಿತಿ ಯಾವುದು? ಆಯ್ಕೆ 1 ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತ ಕರಿತೀವಿ, ಮೆಂಬರ್ಸ್ ಆಫ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತೇಳಿ. ಇದರಲ್ಲಿ 22 ಜನ ಸದಸ್ಯರಿದ್ದು 15 ಜನ ಲೋಕಸಭೆಯಿಂದ ಮತ್ತು 7 ಜನ ರಾಜ್ಯಸಭೆಯಿಂದ ಸದಸ್ಯರನ್ನು ಈ ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಸೇರಿಸಲಾಗಿರುತ್ತದೆ. ಈ ಒಂದು ಸಮಿತಿಯು ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ನೀಡಿರುವಂಥ ವರದಿಯನ್ನು ಪರಿಶೀಲನೆಯನ್ನು ಮಾಡ್ತಾರೆ. ವಿಜಯರವರ ಯಾವ ಕೃತಿಗೆ 2019ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಆಯ್ಕೆ 4 ಕುದಿ ಹೆಸರು ಎನ್ನುವಂತಹ ಅವರ ಆತ್ಮಚರಿತ್ರೆಗೆ ಡಾಕ್ಟರ್ ವಿಜಯರವರಿಗೆ 2019ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ವಿಭಾಗದಲ್ಲಿ ದೊರೆತಿದೆ. ಕಂದು ಕ್ರಾಂತಿ ಮಸಾಲೆ ಪದಾರ್ಥಗಳ ಉತ್ಪಾದನೆಗೆ ಸಂಬಂಧಿಸಿದೆ. ಹಾಗಾದರೆ ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಮೀನಿನ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಕೈಗೊಂಡಂತಹ ಕ್ರಾಂತಿಕಾರಕ ಯೋಜನೆಯನ್ನು ನೀಲಿ ಕ್ರಾಂತಿ ಎನ್ನುವಂಥ ಹೆಸರಿನಿಂದ ಕರೆಯಲಾಗಿದೆ. ಮೊಟ್ಟ ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡದ ಕವಿ ಯಾರು? ಕುವೆಂಪು, ರಂಶ್ರೀ ಮುಗಳಿ, ದ.ರಾ ಬೇಂದ್ರೆ, ವಿಕ್ರು ಗೋಕಾಕ್. ಸರಿಯಾದ ಆಯ್ಕೆ ಕುವೆಂಪು. 1955ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆಯುತ್ತಾರೆ. ದ.ರಾ ಬೇಂದ್ರೆಯವರ ಯಾವ ಕೃತಿಗೆ 1958ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಕನ್ನಡ ಸಾಹಿತ್ಯ ಚರಿತ್ರೆ, ಶ್ರೀ ರಾಮಾಯಣ ದರ್ಶನಂ, ಯಕ್ಷಗಾನ ಬಯಲಾಟ, ಅರಳು ಮರಳು. ಸರಿಯಾದ ಆಯ್ಕೆ ಅರಳು ಮರಳು ಕೃತಿಗೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಈ ಕವಿಗೆ 1958ರಲ್ಲಿ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಇನ್ನು ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುರುಗೋಳಿ ಅವರ ಕೃತಿಯಾಗಿದೆ. ಶ್ರೀ ರಾಮಾಯಣ ದರ್ಶನಂ ಕುವೆಂಪುರವರದು, ಯಕ್ಷಗಾನ ಬಯಲಾಟ ಶಿವರಾಮ ಕಾರಂತರದು. ಕರ್ನಾಟಕದ 8ನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ ಇವರ ಯಾವ ಕೃತಿಗೆ 1991ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಸಿರಿಸಂಪಿಗೆ. ಆ ಒಂದು ಸಾಹಿತಿ ಚಂದ್ರಶೇಖರ ಕಂಬಾರರು. ಸಿಂಗಾರವ್ವ, ಸಿರಿಸಂಪಿಗೆ, ಜೋಕುಮಾರಸ್ವಾಮಿ ಇವರ ಪ್ರಮುಖ ಕೃತಿಗಳಾಗಿದ್ದಾವೆ. ಮಂಟೇಸ್ವಾಮಿ ಕಥಾ ಪ್ರಸಂಗ ಎಚ್.ಎಸ್. ಶಿವಪ್ರಕಾಶ್ ರವರ ಕೃತಿಯಾಗಿದೆ. ಪದ್ಯಂ, ವದ್ಯಂ, ಗದ್ಯಂ, ಹೃದ್ಯಂ ಎಂಬುದು ಈ ಕೆಳಗಿನ ಯಾವ ಕವಿಯ ಸಿದ್ಧಾಂತವಾಗಿದೆ? ಸರಿಯಾದಂಥ ಉತ್ತರ ಮುದ್ದಣ್ಣ. ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಎನ್ನುವುದು ಈತನ ಮೂಲ ಹೆಸರಾಗಿದ್ದು ಮುದ್ದಣ್ಣ ಎನ್ನುವುದು ಕಾವ್ಯನಾಮವಾಗಿದೆ. ಈತನ ಒಂದು ಕಾವ್ಯ ರಚನೆಯ ಸಿದ್ಧಾಂತ ಏನಿದೆ ಅದನ್ನು ಪದ್ಯಂ, ವದ್ಯಂ, ಗದ್ಯಂ, ಹೃದ್ಯಂ ಎನ್ನುವಂಥದ್ದಾಗಿದೆ. ಹೋಮ್ ರೂಲು, ಪೋಲಿ ಕಿಟ್ಟಿ, ಅಮ್ಮಾವ್ರ ಗಂಡ, ಮಕ್ಕಳ ಸ್ಕೂಲು, ಮನೇಲಲ್ವೇ ಈ ಪ್ರಸಿದ್ಧ ನಾಟಕ ಕೃತಿಗಳ ಲೇಖಕರು ಯಾರು?
ಟಿ.ಪಿ. ಕೈಲಾಸಂ ಸರಿಯಾದಂತಹ ಉತ್ತರ. ನವ್ಯ ನಾಟಕಗಳ ಪಿತಾಮಹ ಅಂತ ಟಿ.ಪಿ. ಕೈಲಾಸಂರವನ್ನ ಕರೀತಾರೆ. 1945ರಲ್ಲಿ ಮದ್ರಾಸ್ನಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಕನ್ನಡ ಪ್ರಹಸನ ಪಿತಾಮಹ ಎಂಬ ಹೆಸರು ಸಮೇತ ಇವರಿಗೆ ಇದೆ. 1994ರಲ್ಲಿ ಕಲ್ಲು ಕರಗುವ ಸಮಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಲಾಗಿದೆ. ಇದು ಯಾರ ಕೃತಿಯಾಗಿದೆ? ಪಿ. ಲಂಕೇಶ್ರವರ ಪ್ರಸಿದ್ಧ ಕೃತಿಯಾಗಿದೆ. ಈ ಒಂದು ಕಲ್ಲು ಕರಗುವ ಸಮಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದ್ದು, ಇವರ ಇತರ ಕೃತಿಗಳು ತಲೆಮಾರು, ಅಕ್ಕ, ಬಿರುಕು, ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ, ಮುಸ್ಸಂಜೆಯ ಕಥಾಪ್ರಸಂಗ, ಸಂಕ್ರಾಂತಿ ಮುಂತಾದ ಕೃತಿಗಳನ್ನು ರಚನೆ ಮಾಡಿದ್ದಾರೆ.